ದಿಶಾ ಅಂತ ಹೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಅದು ಹಿಂದೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ರಿವ್ಯೂ ಮಾಡಲಿಕ್ಕೆ ಒಂದು ಸಮಿತಿ ಇದೆ. ಆ ಸಮಿತಿ ಅಧ್ಯಕ್ಷ ನಾನು. ಒಟ್ಟು ಈ ಕೇಂದ್ರ ಪುರಸ್ಕೃತ ಯೋಜನೆಗಳು ಸುಮಾರು 67 ಯೋಜನೆಗಳಿದ್ದಾವೆ. ಅವುಗಳನ್ನೆಲ್ಲ ರಿವ್ಯೂ ಮಾಡಿದ್ದೀನಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಕೇಂದ್ರ ಸರ್ಕಾರನೂ ದುಡ್ಡಿರ್ತದೆ, ರಾಜ್ಯ ಸರ್ಕಾರದ್ದು ದುಡ್ಡಿರ್ತದೆ. ಒಂದೊಂದು ಯೋಜನೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದೊಂದು ಯೋಜನೆಗಳು 50-50 ಇರ್ತವೆ, ಒಂದೊಂದು ಯೋಜನೆಗಳು 60-40 ಇರ್ತವೆ, ಒಂದೊಂದು ಯೋಜನೆಗಳು 70-30 ಇರ್ತವೆ, ಒಂದೊಂದು ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ಜಾಸ್ತಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಟ್ಟು ಕರ್ನಾಟಕದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಒಟ್ಟು ಖರ್ಚು ಮಾಡ್ತಕ್ಕಂಥದ್ದು 46,859 ಕೋಟಿ. 46,859 ಕೋಟಿ. ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು 22,758 ಕೋಟಿ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,758 ಕೋಟಿ. ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದರಲ್ಲಿ 22,758 ಕೋಟಿ ರೂಪಾಯಿನಲ್ಲಿ 24-25ರಲ್ಲಿ 18,562 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಇನ್ನೂ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಕೊಡ್ಲಿಲ್ಲಯ್ಯ, 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಈ 46,000 ಕೋಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,000 ಕೋಟಿ. ಅಂದರೆ ಇನ್ನು 24,000 ಕೋಟಿ ರಾಜ್ಯ ಸರ್ಕಾರ ಖರ್ಚು ಮಾಡೋದು. 24,000 ಕೋಟಿ ರಾಜ್ಯ ಸರ್ಕಾರ, 22,000 ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರ. ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ರಾಜ್ಯ ಸರ್ಕಾರನೇ